ರಾತ್ರಿಯ ಗೀತೆಗಳು ಡಿಸೆಂಬರ್ 17. ಈ ಮೂರು ಗುಂಪಿನ ಜನರು ತುತ್ತೂರಿಗಳನ್ನು ಊದಿ ಆ ಕೊಡಗಳನ್ನು ಒಡೆದು ಬಿಟ್ಟು ಪಂಜುಗಳನ್ನು ತಮ್ಮ ಎಡಗೈಯಲ್ಲಿಯೂ ಊದುವ ತುತ್ತೂರಿಗಳನ್ನು ತಮ್ಮ ಬಲಗೈಯಲ್ಲಿಯೂ ಹಿಡಿದು ಕರ್ತನ ಕತ್ತಿ ಗಿದ್ಯೋನನ ಕತ್ತಿ ಎಂದು ಕೂಗಿದರು. ನ್ಯಾಯಸ್ಥಾಪಕರು 7ನೇ ಅಧ್ಯಾಯ 20ನೇ ವಚನ. ನಮ್ಮ ನಾಯಕನಾದ ಕರ್ತನು ಈಗ ನಡೆಯುತ್ತಿರುವ ಕೆಟ್ಟತನಕ್ಕೆ ವಿರುದ್ಧವಾದ ಸಂಘರ್ಷದಲ್ಲಿ ಅಂದರೆ ಹೋರಾಟದಲ್ಲಿ ಆತನು ವಿಶೇಷವಾಗಿ ಉಪಯೋಗಿಸುತ್ತಿರುವವರಿಗೆ ತನ್ನ ವಿಶೇಷ ಮಾರ್ಗದರ್ಶನಗಳನ್ನು ನೀಡುತ್ತಿದ್ದಾನೆ. ಪ್ರತಿಯೊಬ್ಬರೂ ನಮ್ಮ ರಕ್ಷಣೆಯ ನಾಯಕರ ಉದಾಹರಣೆಯನ್ನು ಅನುಸರಿಸಬೇಕು. ಮೊದಲನೆಯದಾಗಿ ಆತನು ಸತ್ಯದ ಘೋಷಣೆಯನ್ನು ಪ್ರತಿನಿಧಿಸುವ ತುತ್ತೂರಿಯನ್ನು ಊದಬೇಕು ಮತ್ತು ಸತ್ಯದ ಆತ್ಮದ ಖಡ್ಗವು ಯೆಹೋವನದು ಮತ್ತು ಆತನು ಅಭಿಷೇಕಿಸಿದ ಮಗನದೆಂದು ಘೋಷಿಸಬೇಕು. ಮತ್ತು ಎರಡನೆಯದಾಗಿ ಅವರು ತಮ್ಮ ಕೊಡಗಳನ್ನು ಒಡೆದು ಬಿಟ್ಟು ತಮ್ಮ ಬೆಳಕನ್ನು ಪ್ರಕಾಶಿಸಬೇಕು. ಕೊಡಗಳು ನಮ್ಮ ಲೌಕಿಕ ಪಾತ್ರೆಗಳನ್ನು ಅಂದರೆ ಶರೀರವನ್ನು ಸೂಚಿಸುತ್ತವೆ ಮತ್ತು ಅವುಗಳನ್ನು ಒಡೆಯುವುದು ಅಂದರೆ ಅಪೊಸ್ತಲನಿಂದ ನಮಗೆ ಉಪದೇಶಿಸಲ್ಪಟ್ಟಂತೆ. ಆದದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕ ಆರಾಧನೆ ಎಂಬುದು ಸೂಚಿಸುತ್ತದೆ. ನಮ್ಮ ಪ್ರಧಾನ ನಾಯಕನು ತನ್ನ ಮಣ್ಣಿನ ಪಾತ್ರೆಯನ್ನು ಹೇಗೆ ಒಡೆದು ಬಿಟ್ಟನು ಎಂದು ನೋಡಿದ್ದೇವೆ. ಆ ಬೆಳಕು ಯಾವ ರೀತಿ ಹೊಳೆಯಿತು ಎಂಬುದನ್ನು ನಾವು ನೋಡಿದ್ದೇವೆ. ನಮ್ಮ ಅತ್ಯುನ್ನತ ಮಹತ್ವಾಕಾಂಕ್ಷೆಯು ಆತನ ಮಾದರಿಯನ್ನು ಅನುಸರಿಸುವುದಾಗಿರಬೇಕು. ಆತನ ಹೆಜ್ಜೆ ಜಾಡಿನಲ್ಲಿ ನಡೆದು ಆತನು ನಮಗಾಗಿ ತನ್ನ ಪ್ರಾಣವನ್ನು ಅರ್ಪಿಸಿದಂತೆಯೇ ಸಹೋದರರಿಗಾಗಿ ನಮ್ಮ ಜೀವವನ್ನು ಮುಡುಪಾಗಿಡಬೇಕು. ಅದೇ ಸಮಯದಲ್ಲಿ ತುತ್ತೂರಿಯನ್ನು ಊದುವುದು ಪ್ರಗತಿಯಲ್ಲಿರಬೇಕು. ಜೊತೆಗೆ ಯೆಹೋವನ ನಾಮದಲ್ಲಿ ನಮ್ಮ ನಾಯಕನ ನಾಮದಲ್ಲಿ ಕೂಗಬೇಕು ಹಾಗೂ ಸತ್ಯದ ಆತ್ಮದ ಕತ್ತಿಯನ್ನು ಉಪಯೋಗಿಸಬೇಕು. ಇದರ ಫಲಿತಾಂಶದಿಂದ ನಮಗೆ ಜಯ ಉಂಟಾಗುತ್ತದೆ. ಕರ್ತನ ಶತ್ರುಗಳು ಮುಗಿ ಬೀಳುವರು. 4083. ಈ ದಿನದ ಆಳವಾದ ಅಧ್ಯಯನಕ್ಕೆ ಎಲ್ರಿಗೂ ಸ್ವಾಗತ. ನಮಸ್ಕಾರ. ಬೈಬಲ್ನ ಒಂದು ಹಳೆಯ ಯುದ್ಧದ ಕಥೆಯಿದೆ. ಒಂದು ಸೈನ್ಯ ಯುದ್ಧಕ್ಕೆ ಹೋಗುತ್ತೆ, ಆದರೆ ಅವರ ಕೈಯಲ್ಲಿ ಖಡ್ಗ, ಬಾಣ ಯಾವುದೂ ಇರೋಲ್ಲ. ಹೌದು, ಬದಲಿಗೆ ತುತ್ತೂರಿ, ಮಡಕೆ ಮತ್ತು ದೀಪಗಳು. ಎಂಥ ವಿಚಿತ್ರ ಅಲ್ವಾ? ಇದೇನು ತಂತ್ರ ಅಂತ. ಇಂದು ನಾವು ಸಾಂಗ್ಸ್ ಇನ್ ದ ನೈಟ್ ಅನ್ನೋ ಸಂಗ್ರಹದ ಡಿಸೆಂಬರ್ 17ನ ಲೇಖನವನ್ನ ನೋಡ್ತಾ ಇದ್ದೀವಿ. ಹೌದು, ಇದು ಗಿದ್ಯೋನನ ಕಥೆಯನ್ನ ಆಧರಿಸಿ ಈ ವಿಚಿತ್ರ ಆಯುಧಗಳ ಹಿಂದಿನ ಒಂದು ಆಧ್ಯಾತ್ಮಿಕ ರಹಸ್ಯವನ್ನ ಬಿಡಿಸಿ ಹೇಳುತ್ತೆ. ಬನ್ನಿ, ಹಾಗಾದ್ರೆ ಈ ಸಂಕೇತಗಳನ್ನ ಒಟ್ಟಿಗೆ ಅರ್ಥ ಮಾಡ್ಕೊಳ್ಳೋಣ. ಖಂಡಿತ. ಅಂದ್ರೆ ಮೊದಲ ನೋಟಕ್ಕೆ ಇದು ತರ್ಕಕ್ಕೆ ವಿರುದ್ಧವಾದ ತಂತ್ರದಂತೆ ಕಾಣುತ್ತೆ, ಆದ್ರೆ ಈ ಲೇಖನ ಪ್ರತಿಯೊಂದಕ್ಕೂ ಒಂದು ಸಾಂಕೇತಿಕ ಅರ್ಥ ಕೊಡುತ್ತೆ. ಸರಿ. ಗಿದ್ಯೋನನ ಸೈನಿಕರಿಗೆ ದೇವರು ಕೊಟ್ಟ ಮೊದಲ ಸೂಚನೆ ತುತ್ತೂರಿಯನ್ನು ಊದಿ ಅಂತ. ಓಕೆ, ತುತ್ತೂರಿ ಊದುವುದು ಅಂದ್ರೆ ನಾವು ಸಾಮಾನ್ಯವಾಗಿ ಅಂದುಕೊಳ್ಳೋದು ಯುದ್ಧದ ಘೋಷಣೆ ಅಂತ, ಅಥವಾ ಶತ್ರುಗಳನ್ನ ಗಲಿಬಿಲಿ ಮಾಡೋಕೆ ಅಂತ. ಆದ್ರೆ ಈ ಲೇಖನ ಅದಕ್ಕಿಂತ ಆಳವಾದ ಅರ್ಥ ಕೊಡುತ್ತೆ ಅಲ್ವೇ? ಖಂಡಿತವಾಗಿಯೂ. ಲೇಖನದ ಪ್ರಕಾರ ತುತ್ತೂರಿ ಊದುವುದು ಅಂದ್ರೆ ಕೇವಲ ಶಬ್ದ ಮಾಡೋದಲ್ಲ, ಅದು ಸತ್ಯವನ್ನು ಧೈರ್ಯವಾಗಿ ಘೋಷಿಸುವುದರ ಸಂಕೇತ. ಸತ್ಯವನ್ನು ಘೋಷಿಸುವುದು? ಹೌದು. ಲೇಖನದಲ್ಲಿ ಹೇಳೋವಾಗೆ ಸತ್ಯದ ಆತ್ಮದ ಖಡ್ಗವು ಯೆಹೋವನಿಗೆ ಮತ್ತು ಆತನ ಅಭಿಷಿಕ್ತ ಪುತ್ರನಿಗೆ ಸೇರಿದ್ದು ಅಂತ ಸಾರಬೇಕು. ಇಲ್ಲಿ ಸತ್ಯದ ಆತ್ಮದ ಖಡ್ಗ ಅಂದ್ರೆ ಬೈಬಲ್ ಪ್ರಕಾರ ಸತ್ಯವೇ ಒಂದು ಆಯುಧ ಅನ್ನೋ ಕಲ್ಪನೆ. ಸುಳ್ಳು ಮತ್ತು ಕೆಟ್ಟದ್ದರ ವಿರುದ್ಧ ಹೋರಾಡೋಕ್ಕೆ ಇದೇ ಮುಖ್ಯ ಅಸ್ತ್ರ ಅಂತೆ ಈ ಲೇಖನ ಹೇಳುತ್ತೆ. ಹಾಗಾದ್ರೆ ಇದು ಬರೀ ಯುದ್ಧದ ಕೂಗಲ್ಲ,
ಇದೊಂದು ನಂಬಿಕೆಯ ಸಾರ್ವಜನಿಕ ಘೋಷಣೆ, ಎಲ್ಲರ ಮುಂದೆ ಧೈರ್ಯವಾಗಿ ಹೇಳೋದು. ಎಕ್ಸಾಕ್ಟ್ಲಿ. ಸರಿ, ಇದು ತುತ್ತೂರಿಯ ಕಥೆ. ಹಾಗಾದ್ರೆ ಆ ಮಡಕೆಗಳನ್ನ ಒಡೆಯೋದ್ರ ಹಿಂದಿನ ಕಲ್ಪನೆ ಇದೆಯಲ್ಲ, ಅಥವಾ ಇನ್ನೂ ಹೆಚ್ಚು ವೈಯಕ್ತಿಕವಾಗಿದೆ ಅನ್ಸುತ್ತೆ, ಇನ್ನೂ ನಾಟಕೀಯವಾಗಿದೆ. ಹೌದು, ಇದು ಈ ವಿಶ್ಲೇಷಣೆಯ ಅತ್ಯಂತ ಕುತೂಹಲಕಾರಿ ಭಾಗ. ಎರಡನೇ ಸೂಚನೆ, ಮಡಕೆಗಳನ್ನು ಒಡೆದು ಅದರೊಳಗಿನ ದೀಪಗಳನ್ನು ತೋರಿಸೋದು. ಮಡಕೆಗಳನ್ನ ಒಡೆಯೋದು ಅಂದ್ರೆ ನಾನು ಅನ್ಕೊಂಡಿದ್ದೆ ಅದು ಶತ್ರುಗಳನ್ನ ಹೆದರಿಸೋಕೆ, ಒಂದು ದೊಡ್ಡ ಶಬ್ದ ಮಾಡೋಕೆ ಅಂತ. ಸಾಮಾನ್ಯವಾಗಿ ಹಾಗೆ ಅನ್ಕೊಳ್ತಾರೆ. ಆದ್ರೆ ಲೇಖನ ಇದನ್ನ ನಮ್ಮ ಶರೀರಕ್ಕೆ, ನಮ್ಮ ಜೀವನಕ್ಕೆ ಹೋಲಿಸುತ್ತೆ. ಇದು ನಿಜಕ್ಕೂ ಒಂದು ಅನಿರೀಕ್ಷಿತ ತಿರುವು. ಖಂಡಿತ, ಲೇಖನ ಇದನ್ನೇ ಹೈಲೈಟ್ ಮಾಡೋದು. ಮಡಕೆಗಳನ್ನ ಭೂಮಿಯ ಪಾತ್ರೆಗಳು ಅಂತ ಕರೆದು ಅದನ್ನ ನಮ್ಮ ಶರೀರಕ್ಕೆ ಹೋಲಿಸಲಾಗಿದೆ. ಹಾಗಾದ್ರೆ ಮಡಕೆ ಒಡೆಯೋದು ಅಂದ್ರೆ ಸ್ವಯಂ ತ್ಯಾಗ. ಲೇಖನದಲ್ಲಿ ಅಪೊಸ್ತಲ ಪೌಲನ ಮಾತುಗಳನ್ನ ಉಲ್ಲೇಖಿಸಿದ್ದಾರೆ. ನಿಮ್ಮ ದೇಹಗಳನ್ನು ದೇವರಿಗೆ ಸ್ವೀಕಾರಾರ್ಹವಾದ ಪವಿತ್ರವಾದ ಜೀವಂತ ಯಜ್ಞವಾಗಿ ಅರ್ಪಿಸಿ. ಓಕೆ. ಯಾಕಂದ್ರೆ ಮಡಕೆ ಒಡೆದಾಗ ಮಾತ್ರವೇ ಅದರೊಳಗೆ ಅಡಗಿರುವ ದೀಪದ ಬೆಳಕು ಹೊರಗೆ ಪ್ರಕಾಶಮಾನವಾಗಿ ಹೊಳೆಯಲು ಸಾಧ್ಯ. ಅಂದ್ರೆ ನಮ್ಮ ಅಹಂಕಾರ, ನಮ್ಮ ಸ್ವಾರ್ಥವನ್ನ ಮುರಿದಾಗ ಮಾತ್ರ ನಮ್ಮ ಆಂತರಿಕ ಸತ್ಯ ಅಥವಾ ಬೆಳಕು ಹೊರಬರುತ್ತೆ. ಹಾಗಾದ್ರೆ ಇದೊಂದು ವಿರೋಧಾಭಾಸದಂತೆ ಕೇಳಿಸ್ತೆ ಅಲ್ವೇ? ಹೇಗೆ? ಗೆಲ್ಲಬೇಕಾದ್ರೆ ಒಂದು ಕಡೆ ನಾವು ತುತ್ತೂರಿಯಂತೆ ಧ್ವನಿ ಎತ್ತಬೇಕು, ಸಾರ್ವಜನಿಕವಾಗಿ ಘೋಷಣೆ ಮಾಡಬೇಕು. ಇನ್ನೊಂದು ಕಡೆ ಮಡಕೆಯಂತೆ ನಮ್ಮನ್ನೇ ನಾವು ಒಡೆದುಕೊಳ್ಬೇಕು, ತ್ಯಾಗ ಮಾಡಬೇಕು. ಈ ಎರಡೂ ವಿರುದ್ಧವಾದ ಕ್ರಿಯೆಗಳನ್ನ ಲೇಖನ ಹೇಗೆ ಒಂದುಗೂಡಿಸುತ್ತೆ? ಅದ್ಭುತವಾದ ಪ್ರಶ್ನೆ. ಲೇಖನದ ಪ್ರಕಾರ ಇವು ವಿರುದ್ಧವಾದ ಕ್ರಿಯೆಗಳಲ್ಲ, ಬದಲಿಗೆ ಒಂದೇ ತಂತ್ರದ ಎರಡೂ ಅವಿಭಾಜ್ಯ ಅಂಗಗಳು. ಓ ಹಾಗೆ. ಹೊರಗೆ ಸತ್ಯವನ್ನು ಘೋಷಿಸುವುದು ಅಂದ್ರೆ ತುತ್ತೂರಿ, ಒಳಗೆ ತ್ಯಾಗದ ಜೀವನ ನಡೆಸುವುದು ಅಂದ್ರೆ ಒಡೆದ ಮಡಕೆ. ಇವೆರಡೂ ಜೊತೆಯಾಗಿ ಸಾಗಬೇಕು. ನಮ್ಮ ತ್ಯಾಗದ ಜೀವನವೇ ನಾವು ಘೋಷಿಸೋ ಸತ್ಯಕ್ಕೆ ಸಾಕ್ಷಿಯಾಗತ್ತೆ. ಹೌದು, ಒಂದಿಲ್ಲದೆ ಇನ್ನೊಂದು ಅಪೂರ್ಣ. ಹಾಗಾದರೆ ಈ ಸಂಯೋಜಿತ ತಂತ್ರದ ಅಂತಿಮ ಗುರಿ ಏನು? ಇದರ ಅಂತಿಮ ಫಲಿತಾಂಶ ಅಂದ್ರೆ ದೇವರ ಶತ್ರುಗಳನ್ನ ಸೋಲಿಸುವುದು ಮತ್ತು ಜಯವನ್ನ ಸಾಧಿಸುವುದು. ಇಲ್ಲಿ ದೇವರ ಶತ್ರುಗಳು ಅಂದ್ರೆ ಲೇಖನದ ಪ್ರಕಾರ ಕೇವಲ ಬಾಹ್ಯ ದುಷ್ಟಶಕ್ತಿಗಳಲ್ಲ, ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗೆ ಅಡ್ಡಿಯಾಗುವಂಥ ನಮ್ಮ ಆಂತರಿಕ ದೌರ್ಬಲ್ಯಗಳು, ನಮ್ಮ ಅನುಮಾನಗಳು, ನಮ್ಮ ಭಯಗಳೂ ಕೂಡ ಹೌದು. ಓಕೆ. ಈ ಎರಡೂ ಕ್ರಿಯೆಗಳನ್ನ ನಿರಂತರವಾಗಿ ಮಾಡೋದ್ರಿಂದಲೇ ಆಂತರಿಕ ಮತ್ತು ಬಾಹ್ಯ ಅಡೆತಡೆಗಳನ್ನ ಮೀರಿ ಜಯ ಸಾಧ್ಯ ಅನ್ನೋದು ಲೇಖನದ ತಿರುಳು. ಈ ಆಳವಾದ ಅಧ್ಯಯನವನ್ನ ಮುಗಿಸೋ ಮೊದಲು ಕೇಳುಗರಿಗೆ ಒಂದು ಯೋಚನೆ ಬಿಟ್ಟೋಗೋಣ. ಈ ವಿಶ್ಲೇಷಣೆ ನಿಜಕ್ಕೂ ಮನಸ್ಸಲ್ಲಿ ಉಳಿಯೋಂಥದ್ದು. ಖಂಡಿತ. ಈ ಲೇಖನ ಬೆಳಕು ಹೊರಹೊಮ್ಮಲು ಮಣ್ಣಿನ ಪಾತ್ರೆಯನ್ನು ಒಡೆಯುವ ಬಗ್ಗೆ ಮಾತಾಡುತ್ತೆ. ಇದು ನಮ್ಮೆಲ್ಲರಿಗೂ ಅನ್ವಯಿಸುವ ಒಂದು ಪ್ರಮುಖ ಪ್ರಶ್ನೆಯನ್ನ ಹುಟ್ಟುಹಾಕುತ್ತೆ. ಅದೇನೋ? ನಮ್ಮ ವೈಯಕ್ತಿಕ, ಬೌದ್ಧಿಕ ಅಥವಾ ಆಧ್ಯಾತ್ಮಿಕ ಬೆಳವಣಿಗೆಯ ಯಾವುದೇ ಸಂದರ್ಭದಲ್ಲಿ ನಮ್ಮ ಒಳಗಿನ ನಿಜವಾದ ಸತ್ಯ ಅಥವಾ ಸಾಮರ್ಥ್ಯ ಸಂಪೂರ್ಣವಾಗಿ ಹೊಳೆಯಬೇಕು ಅಂದ್ರೆ ನಾವು ಯಾವ ಮಡಕೆಗಳನ್ನು, ಅಂದ್ರೆ ಯಾವ ಹಳೆಯ ನಂಬಿಕೆಗಳು, ಅಭ್ಯಾಸಗಳು ಅಥವಾ ಬಾಹ್ಯ ಕವಚಗಳನ್ನು ಒಡಿಬೇಕಾಗ್ಬೋದು.